ಲೆಸನ್ ನಂಬರ್ 2.06 ಅವರ್ ಫೆಸ್ಟಿವಲ್ಸ್ ಅಂದರೆ ನಮ್ಮ ಹಬ್ಬಗಳು. ಆ ಫೆಸ್ಟಿವಲ್ ಈಸ್ ಅ ಡೇ ಆಫ್ ಸೆಲೆಬ್ರೇಟಿಂಗ್ ಆನ್ ಇಂಪಾರ್ಟೆಂಟ್ ಈವೆಂಟ್. ಸಮ್ ಫೆಸ್ಟಿವಲ್ಸ್ ಲಾಸ್ಟ್ ಫಾರ್ ಮೋರ್ ದೆನ್ ಒನ್ ಡೇ. Most festivals are religious festivals. In India, we have different religions. They are Hindu, Muslim, Sikhs, Christians, Jains, Buddhists and many others. So, ನಿಮಗೆಲ್ಲ ಗೊತ್ತಿರೋ ಹಾಗೆ ಫೆಸ್ಟಿವಲ್ಸ್ ಅಂದರೆ ಹಬ್ಬ ಅಂತ ಹೇಳಿ ಕರಿತೀವಿ. ಸೊ ಹಬ್ಬನ ಆಚರಣೆ ಮಾಡಬೇಕಂದ್ರೆ ನಮಗೆಲ್ಲರೂ ಕೂಡ ತುಂಬಾ ಖುಷಿ ಹಾಗೆ ಸಂಭ್ರಮವನ್ನು ಪಡ್ತೀವಿ. ಸೊ ನಮ್ಮ ಭಾರತ ದೇಶದಲ್ಲಿ ಅನೇಕ ಒಂದು ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತೀವಿ. ಅದರಲ್ಲಿ ಹೆಚ್ಚಾಗಿ ನಾವು ಒಂದು ಧಾರ್ಮಿಕ ಹಬ್ಬಗಳನ್ನು ಹೆಚ್ಚಾಗಿ ಆಚರಣೆ ಮಾಡ್ತೀವಿ. ಯಾಕಪ್ಪ ಅಂದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಒಂದು ಧರ್ಮದ ಜನರು ವಾಸ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಹಿಂದೂ, ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್ಸ್, ಜೈನ್ಸ್ ಹೀಗೆ ಅನೇಕ ಒಂದು ಧರ್ಮದ ಜನರಲ್ಲಿ ವಾಸ ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಒಂದು ಧಾರ್ಮಿಕ ಹಬ್ಬಗಳ ಸಂಖ್ಯೆಯಲ್ಲಿ ತುಂಬಾ ಹೆಚ್ಚಾಗಿರುತ್ತೆ. ಕೆಲವು ಧಾರ್ಮಿಕ ಹಬ್ಬಗಳನ್ನು ಅಷ್ಟೇ ಅಲ್ಲದೆ ನಾವು ಕೆಲವೊಂದು ನ್ಯಾಷನಲ್ ಫೆಸ್ಟಿವಲ್ಸನ್ನು ಕೂಡ ಆಚರಣೆಯನ್ನು ಮಾಡ್ತೀವಿ. ಎಕ್ಸಾಂಪಲ್ ಅದು ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಹಾಗೆ ರಿಪಬ್ಲಿಕ್ ಡೇ ಕೂಡ ಆಗಿರ್ಬೋದು. ಅಷ್ಟೇ ಅದ್ರ ಜೊತೆಗೆ ನಾವಿಲ್ಲಿ ಏನು ಮಾಡ್ತೀವಿ, ಬೇರೆ ಬೇರೆ ಹಬ್ಬಗಳನ್ನು ಕೂಡ ಇಲ್ಲಿ ಆಚರಣೆಯನ್ನು ಮಾಡ್ತೀವಿ. ಎಕ್ಸಾಂಪಲ್ ಸೋಷಿಯಲ್ ಫೆಸ್ಟಿವಲ್ಸ್ ಆಗಿರ್ಬೋದು, ಶೋಯಿಂಗ್ ಫೆಸ್ಟಿವಲ್ಸ್, ಹಾಗೆ ಹಾರ್ವೆಸ್ಟಿಂಗ್ ಫೆಸ್ಟಿವಲ್, ಹಾಗೆ ಸೀಸನಲ್ ಫೆಸ್ಟಿವಲ್ನ ಕೂಡ ಇಲ್ಲಿ ಆಚರಣೆಯನ್ನು ಮಾಡ್ತೀವಿ. ಸೊ ಒಟ್ಟಾರೆಗೆ ನಾವು ಹೇಳೋದಾದರೆ ಇಲ್ಲಿ ಹಬ್ಬಗಳ ಒಂದು ನಮ್ಮ ಭಾರತ ದೇಶವನ್ನು ನಾವಿಲ್ಲಿ ಹಬ್ಬಗಳ ನಾಡು ಅಂತಲೇ ಹೇಳಿ ಕರಿಬೋದು. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ ಫೆಸ್ಟಿವಲ್ಸ್. ಹಾಗಾದರೆ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ನಮಗೇನೆಲ್ಲ ಲಾಭ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮೆಲ್ಲರಿಗೂ ಕೂಡ ಇಲ್ಲಿ ಸಂತೋಷ ಅನ್ನೋದು ಸಿಗುತ್ತೆ. ನಮ್ಮ ಜೀವನಕ್ಕೆ ತುಂಬ ಬೇಜಾರು, ಕೆಲವೊಂದ್ಸಲ ಏನಾಗುತ್ತೆ ತುಂಬಾ ಬೇಜಾರಾಗಿದ್ದಂಥ ಟೈಮಲ್ಲಿ ಹಬ್ಬಗಳು ಬಂದರೆ ನಮಗೆಲ್ಲರೂ ಕೂಡ ಇಲ್ಲಿ ಸಂತೋಷ ಸಿಗುತ್ತೆ. ಜೊತೆಗೆ ನಾವಿಲ್ಲಿ ಒಳ್ಳೆ ಒಂದು ವಿಷಯಗಳನ್ನು ಬಗ್ಗೆ ನಾವು ಯೋಚನೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗೆಯೇ ನಾವೆಲ್ಲರೂ ಜೊತೆಗೂಡ್ಬಿಟ್ಟು ಒಟ್ಟಾರೆಯಾಗಿ ಯಾವ ರೀತಿ ಹಬ್ಬಗಳನ್ನು ಸೆಲೆಬ್ರೇಷನ್ ಮಾಡಿದಾಗ ನಮಗೇನು ಸಿಗುತ್ತೆ, ಒಂದು ನೆಮ್ಮದಿ ಮತ್ತು ಶಾಂತಿ ಸಿಗುತ್ತೆ. ಹಾಗೆಯೇ ನಮ್ಮ ಸಹೋದರ ಸಹೋದರಿಯರ ಜೊತೆಗೆ, ನಮ್ಮ ರಿಲೇಟಿವ್ಸ್ ಜೊತೆಗೆ ಏನಾಗುತ್ತೆ, ನಮಗೆ ಇಲ್ಲಿ ಒಳ್ಳೆ ಉತ್ತಮ ಬಾಂಧವ್ಯ ಕೂಡ ಇಲ್ಲಿ ವೃದ್ಧಿಯಾಗುತ್ತೆ. ಹಾಗೆಯೇ ಹಬ್ಬಗಳ ದಿನ ಏನು ಮಾಡ್ತೀವಿ, ನಾವು ನಮ್ಮ ಮನೆಯನ್ನು ತುಂಬಾ ಡೆಕೋರೇಟ್ ಮಾಡಿದಾಗ ಏನಾಗುತ್ತೆ, ಮನೆಗೊಂದು ಹೊಸ ಲುಕ್ ಬರುತ್ತೆ. ಹಾಗೆಯೇ ಕೆಲವೊಂದು ಹಬ್ಬಗಳನ್ನು ಆಚರಣೆ ಮಾಡಬೇಕಾದ್ರೆ ಆ ಒಂದು ಹಬ್ಬದ ಮಹತ್ವವನ್ನು, ಪುರಾಣದ ಕಥೆಗಳನ್ನು, ಮಹಾನ್ ವ್ಯಕ್ತಿಗಳನ್ನು ಕೂಡ ನಾವು ಇಲ್ಲಿ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಹಾಗೇನಾದರೆ ಉದ್ದೇಶ, ಒಂದು ಮೌಲ್ಯ, ಆದರ್ಶಗಳನ್ನು ಪಾಲಿಸೋದಕ್ಕೂ ಕೂಡ ಇಲ್ಲಿ ನಮಗೆ ಅನುಕೂಲ ಆಗುತ್ತೆ. ಹಾಗೆ ಕೆಲವೊಂದು ಸಲ ಏನು ಮಾಡ್ತೀವಿ, ಹಬ್ಬ ಬಂತಪ್ಪ ಅಂದರೆ ನಾವು ಮನೆಗಳಿಗೆ ಹೊಸ ಒಂದು ವಸ್ತುಗಳನ್ನು ಪರ್ಚೇಸ್ ಮಾಡಿ ತರ್ತೀವಿ. ಅಂಥ ಒಂದು ಟೈಮಲ್ಲಿ ಅನೇಕ ಜನರಿಗೆ ಏನಾಗುತ್ತೆ, ಒಂದು ಒಳ್ಳೆ ರೀತಿಯ ಬಿಸ್ನೆಸ್ ಕೂಡ ಆಗುತ್ತೆ. ನಮಗೂ ಕೂಡ ಏನಾಗುತ್ತೆ, ಒಂದು ಹಬ್ಬದ ಸಂಭ್ರಮ ಕೂಡ ಇಲ್ಲಿ ಸಿಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ನಮಗೆ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಹಾಗೆ ಸಂತೋಷವೂ ಕೂಡ ಇಲ್ಲಿ ಸಿಗುತ್ತೆ. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಫೆಸ್ಟಿವಲ್ನ ಆಚರಣೆ ಮಾಡ್ತೀವಿ ಅಂತ ನಾವೀಗ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ಯಾವುದಿದೆ, ನ್ಯಾಷನಲ್ ಫೆಸ್ಟಿವಲ್ಸ್. ಅದರಲ್ಲಿ ಇಂಪಾರ್ಟೆಂಟ್ ದ ಇಂಡಿಪೆಂಡೆನ್ಸ್ ಡೇ. ದ 15th August in the Independence Day of India. On this day in 1947, India got her freedom from the British rule. We celebrate this day as national festival. It is celebrated all over the country. The national flag is hosted at all important places of buildings. The main functions is held in Delhi at the Red Fort. ಇಂಡಿಪೆಂಡೆನ್ಸ್ ಡೇ ಅಂದರೆ ಅದನ್ನು ಸ್ವತಂತ್ರ ದಿನಾಚರಣೆ ಅಂತ ಹೇಳಿ ಕರಿತೀವಿ. ನಮಗೆ 1947 ಆಗಸ್ಟ್ 15ರಂದು ಏನು ಸಿಕ್ತು, ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು. ಆ ಒಂದು ಸಂಭ್ರಮದ ಒಂದು ದಿನವನ್ನು ನಾವಿಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವತಂತ್ರ ದಿನಾಚರಣೆ ಅಂತೇಳಿ ಪ್ರತಿ ವರ್ಷ ಕೂಡ ನಾವಿಲ್ಲಿ ಆಚರಣೆನ ಮಾಡ್ಕೊಂಬಂದಿದ್ದೀವಿ. ಈ ಒಂದು ಹಬ್ಬವನ್ನು ನಾವು ನ್ಯಾಷನಲ್ ಫೆಸ್ಟಿವಲ್ ಅಂತೇಳಿ ಕರಿತೀವಿ, ರಾಷ್ಟ್ರೀಯ ಹಬ್ಬ ಅಂತೇಳಿ ಕರಿತೀವಿ. ಈ ಹಬ್ಬವನ್ನು ನಮ್ಮ ಭಾರತ ದೇಶದ ಎಲ್ಲ ಜನರು ಕೂಡ ಇದನ್ನು ಆಚರಣೆಯನ್ನು ಮಾಡ್ತಾರೆ. ಸೊ ಇದು ಅವತ್ತಿನ ದಿನ ಏನು ಮಾಡ್ತಾರಪ್ಪ ಅಂದರೆ ಫ್ಲಾಗನ್ನು ಅಂದರೆ ಧ್ವಜಾರೋಹಣವನ್ನು ಮಾಡ್ತಾರೆ. ಅದು ಇಂಪಾರ್ಟೆಂಟ್ ಎಲ್ಲಿ ಮಾಡ್ತಾರಪ್ಪ ಅಂದರೆ ಡೆಲ್ಲಿಯಲ್ಲಿ ಇರುವಂತಹ ಒಂದು ರೆಡ್ ಫೋರ್ಟಲ್ಲಿ ಏನು ಮಾಡ್ತಾರೆ, ಪ್ರಧಾನಮಂತ್ರಿಯವರು ಧ್ವಜಾರೋಹಣವನ್ನು ಇಲ್ಲಿ ಮಾಡ್ತಾರೆ. ಸೊ ಧ್ವಜಾರೋಹಣವನ್ನು ಮಾಡಿ ದೇಶವನ್ನು ಉದ್ದೇಶಿಸಿ ಇಲ್ಲಿ ಮಾತನ್ನು ಕೂಡ ಆಡ್ತಾರೆ. ಸೊ ಅಷ್ಟೇ ಅಲ್ಲದೆ ಅವತ್ತಿನ ದಿನ ಏನು ಮಾಡ್ತೀವಿ, ನಾವು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನು, ಅವರ ತ್ಯಾಗ ಬಲಿದಾನಗಳನ್ನು ನಾವು ನೆನಪು ಮಾಡಿಕೊಂಡು ಅವರನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಫೆಸ್ಟಿವಲ್ ಇದೆ ಅಂದರೆ ದ ರಿಪಬ್ಲಿಕ್ ಡೇ. ದ 26th January ಈಸ್ ದ ರಿಪಬ್ಲಿಕ್ ಡೇ ಆಫ್ ಇಂಡಿಯಾ. ಆನ್ ದಿಸ್ ಡೇ ಇನ್ 1915 ಇಂಡಿಯಾ ಬಿಕಮ್ ಅ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಅಂದರೆ ಇಲ್ಲಿ ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ಜನವರಿ 26ರಂದು
ಆಚರಣೆಯನ್ನು ಮಾಡ್ತೀವಿ. 1950ರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬರುತ್ತೆ. ಇದರ ಒಂದು ನೆನಪಿಗೋಸ್ಕರ ನಾವು ಮಾಡ್ತೀವಿ, ಪ್ರತಿ ವರ್ಷ ಇಲ್ಲಿ ಜನವರಿ 20ರಂದು ಗಣರಾಜ್ಯೋತ್ಸವ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಸೊ ಅಷ್ಟೇ ಹೇಳ್ದಾನೆ ಇಲ್ಲಿ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ಪ್ರತಿ 5 ವರ್ಷಕ್ಕೊಂದ್ಸಲ ಏನು ಮಾಡ್ತೀವಿ ಮತದಾನವನ್ನು ಮಾಡೋದ್ರ ಮೂಲಕ ನಮ್ಮ ಸರ್ಕಾರವನ್ನು ನಾವಿಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ತೀವಿ. ಸೊ ಹಾಗೆಯೇ ಈ ಒಂದು ಹಬ್ಬವನ್ನು ನಾವಿಲ್ಲಿ ನ್ಯಾಷನಲ್ ಫೆಸ್ಟಿವಲ್ ಅಂತ ಹೇಳಿ ಕರಿತೀವಿ, ಅಂದರೆ ರಾಷ್ಟ್ರೀಯ ಹಬ್ಬ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಸೊ ಇದನ್ನು ನಮ್ಮ ಕಂಟ್ರಿ ಪೂರ್ತಿ ಆಚರಣೆಯನ್ನು ಮಾಡ್ತಾರೆ. ಸೊ ಅಷ್ಟೇ ಹೇಳ್ದಾನೆ ರಿಪಬ್ಲಿಕ್ ಡೇ ದಿನ ಏನು ಮಾಡ್ತಾನೆ ಪೆರೇಡ್ಸನ್ನು ಮಾಡ್ತಾರೆ. ಸೊ ಇಲ್ಲಿ ಗವರ್ನರ್ ಏನು ಮಾಡ್ತಾರೆ, ಎಲ್ಲ ಸ್ಟೇಟಿನ ಗವರ್ನರ್ ಕೂಡ ಸೆಲ್ಯೂಟನ್ನು ಸ್ವೀಕಾರ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಸಾಕಷ್ಟು ವೆರೈಟಿ ಪ್ರೋಗ್ರಾಮ್ಗಳನ್ನು, ಕಲ್ಚರಲ್ ಪ್ರೋಗ್ರಾಮ್ಗಳು ಕೂಡ ಇಲ್ಲಿ ಇರುತ್ತೆ. ಅದು ನೋಡೋದಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಬಂದಿರ್ತಾರೆ. ಸೊ ಇದರ ಒಂದು ಮೇನ್ ಫಂಕ್ಷನ್ ಎಲ್ಲಾಗುತ್ತಪ್ಪ ಅಂದ್ರೆ ಅದು ಡೆಲ್ಲಿಲಾಗುತ್ತೆ. ಸೊ ಅದು ಇಂಡಿಯಾ ಗೇಟ್ ಹತ್ರ ಏನು ಮಾಡ್ತಾರೆ, ಇಲ್ಲಿ ಸಾಕಷ್ಟು ಪೆರೇಡ್ಗಳನ್ನು ಮಾಡ್ತಾರೆ. ಈ ಒಂದು ಪೆರೇಡಲ್ಲಿ ನೌಕಾದಳ, ವಾಯುಸೇನೆ, ಭೂಸೇನೆ ಕೂಡ ಇಲ್ಲಿ ಭಾಗವಹಿಸಿ ತನ್ನ ಶಕ್ತಿಯನ್ನು ಪ್ರದರ್ಶನವನ್ನು ಮಾಡುತ್ತೆ. ಸೊ ಇಲ್ಲಿ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಒಂದು ಸಲ್ಯೂಟನ್ನು ಸ್ವೀಕಾರವನ್ನು ಮಾಡ್ತಾರೆ. ಹಾಗೆ ಈ ಫಂಕ್ಷನ್ಗೆ ಇಲ್ಲಿ NCC ಸ್ಟೂಡೆಂಟ್ಸ್ಗಳು, ಆಮೇಲೆ ಸ್ಕೂಲ್ ಮಕ್ಕಳು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗೆ ಫ್ಲೋಕ್ ಡ್ಯಾನ್ಸ್ಗಳನ್ನು ಕೂಡ ಮಾಡ್ತಾರೆ. ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿರ್ತಾರೆ. ಗಾಂಧಿ ಜಯಂತಿ. The 2nd of October is celebrated as Gandhi Jayanti. On this day in 1869, Mahatma Gandhiji was born. He was a great son of Mother India. We call him Father of the Nation. 1869ರಂದು ಅಕ್ಟೋಬರ್ 2ರಂದು ಗಾಂಧೀಜಿಯವರು ಹುಟ್ಟಿದ್ದಾರೆ. ಅವರು ಹುಟ್ಟಿದಂಥ ದಿನವನ್ನು ನಾವಿಲ್ಲಿ ಅಕ್ಟೋಬರ್ 2ರನ್ನು ಗಾಂಧಿ ಜಯಂತಿ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಸೊ ಗಾಂಧೀಜಿಯವರನ್ನು ನಾವು ಭಾರತಾಂಬೆಯ ಪುತ್ರ ಅಂತ ಹೇಳಿ ಕೂಡ ಕರಿತೀವಿ. ಹಾಗೆಯೇ ಇವರನ್ನ ಫಾದರ್ ಆಫ್ ದ ನೇಷನ್ ಅಂತ ಹೇಳಿ ಕರಿತೀವಿ, ಅಂದರೆ ನಮ್ಮ ಭಾರತ ರಾಷ್ಟ್ರದ ಪಿತಾಮಹ ಅಂತ ಕೂಡ ಹೇಳಿ ಇವರನ್ನ ಕರಿತೀವಿ. ಇವರು ನಮಗೆ ಶಾಂತಿ ಹಾಗೆ ಸತ್ಯವನ್ನು ಎಲ್ರಿಗೂ ಕೂಡ ಇಲ್ಲಿ ಸಾರಿದ್ದಾರೆ. ಗಾಂಧೀಜಿಯವರು ನಮಗೆ ಸತ್ಯ, ಶಾಂತಿ, ಅಹಿಂಸೆಯ ಮಾರ್ಗಗಳನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ಗಾಂಧೀಜಿಯವರ ಒಂದು ಜನ್ಮದಿನದಂದು ಏನು ಮಾಡ್ತಾರೆ, ಹಾಗೆ ಗಾಂಧಿ ಹುಟ್ಟಿದಂತಹ ದಿನವನ್ನು ನಾವೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಪ್ರೆಸಿಡೆಂಟ್ಗಳು, ಆಮೇಲೆ ಪ್ರೈಮ್ ಮಿನಿಸ್ಟರ್ಗಳು, ಹಾಗೆ ಪ್ರಮುಖ ನಾಯಕರುಗಳೆಲ್ಲ ಹೋಗ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ಹೋಗಿ ಭೇಟಿಯನ್ನು ನೀಡಿ ಬರ್ತಾರೆ. ಸೊ ಅದು ಎಲ್ಲಿದೆಯಪ್ಪ ಅಂದರೆ ರಾಜ್ಘಾಟಲ್ಲಿದೆ. ಈ ರೀತಿಯಾಗಿ ಏನು ಮಾಡ್ತೀವಿ ನಾವು ಗಾಂಧಿ ಜಯಂತಿಯನ್ನು. ಚಿಲ್ಡ್ರನ್ಸ್ ಡೇ. The 14th of November is celebrated as Children's Day. On this day in 1889, now Jawaharlal Nehru was born. He was the first Prime Minister of India. He loved children very much. Children called him Chacha Nehru. Now we celebrate his birthday as Children's Day. ಚಿಲ್ಡ್ರನ್ಸ್ ಡೇ ಅಂದರೆ ಅದನ್ನು ಮಕ್ಕಳ ದಿನಾಚರಣೆ ಅಂತ ಹೇಳಿ ಕರಿತೀವಿ. 1889ರಲ್ಲಿ ನವೆಂಬರ್ 14ರಂದು ಜವಾಹರ್ಲಾಲ್ ನೆಹರು ಅವರು ಹುಟ್ಟಿದ್ದಾರೆ. ಅವರು ಹುಟ್ಟಿದಂಥ ದಿನವನ್ನು ನಾವಿಲ್ಲಿ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಸೊ ಇವರು ಭಾರತದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸವನ್ನು ಮಾಡಿರ್ತಾರೆ. ಹಾಗೆಯೇ ಇವ್ರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ, ಮಕ್ಕಳು ಕೂಡ ಇವರಂದ್ರೆ ತುಂಬಾ ಇಷ್ಟಪಡ್ತಿರ್ತಾರೆ. ಹಾಗಾಗಿ ಮಕ್ಕಳು ಇವರನ್ನು ಚಾಚಾ ನೆಹರು ಅಂತ ಹೇಳಿ ಕರಿತಾ ಇರ್ತಾರೆ. ಈ ಒಂದು ಕಾರಣದಿಂದಾಗಿ ಅವರ ಹುಟ್ಟಿದ ದಿನವನ್ನು ನಾವಿಲ್ಲಿ ಚಿಲ್ಡ್ರನ್ಸ್ ಡೇ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ನೆಕ್ಸ್ಟ್, ಟೀಚರ್ಸ್ ಡೇ. The 5th of September is celebrated as Teachers Day. On this day in 1818, Dr. S. Radhakrishnan was born. He was the first Vice President of India. He was a great man. He started his life as a teacher. Now we celebrate his birthday as Teachers Day. ಟೀಚರ್ಸ್ ಡೇ ಅಂದರೆ ಅದನ್ನು ನಾವು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಕರಿತೀವಿ. ಇವರು 1888ರಲ್ಲಿ ಸೆಪ್ಟೆಂಬರ್ 5ರಂದು ಇವರು ಹುಟ್ಟುತ್ತಾರೆ. ಇವರ ಹುಟ್ಟಿದ ಹಬ್ಬವನ್ನು ನಾವಿಲ್ಲಿ ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಸೊ ಅದು ಯಾರಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಸೊ ಇವರು ಭಾರತದ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸವನ್ನು ಮಾಡಿರ್ತಾರೆ. ಸೊ ಅಷ್ಟೇ ಅಲ್ಲದೆ ಇವರು ತಮ್ಮ ಜೀವನದಲ್ಲಿ ಆರಂಭದಲ್ಲಿ ಶಿಕ್ಷಕರಾಗಿ ವೃತ್ತಿಯನ್ನು ಮಾಡಿರ್ತಾರೆ. ಸೊ ಈ ಒಂದು ಕಾರಣದಿಂದಾಗಿ ಇವರ ಒಂದು ಹುಟ್ಟಿದ ಹಬ್ಬವನ್ನು ನಾವಿಲ್ಲಿ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಯಾವ ಹಬ್ಬ ಇದೆ? ರಂಜಾನ್. ನೆಕ್ಸ್ಟ್, ದಸರಾ. ದಿಸ್ ಫೆಸ್ಟಿವಲ್ ಫಾಲ್ ಇನ್ ದ ಮಂತ್ ಆಫ್ ಅಕ್ಟೋಬರ್. It is celebrated in honor of Rama's victory over Ravana.
ದಿಸ್ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ಫಾರ್ 10 days. ಫಾರ್ ದ ಫಸ್ಟ್ 9 days ರಾಮಲೀಲಾ ಈಸ್ ಸ್ಟೇಜ್ಡ್. ಸೊ ದಸರಾ ಹಬ್ಬವನ್ನು ನಾವು ಪ್ರತಿ ವರ್ಷ ಕೂಡ ಆಚರಣೆಯನ್ನು ಮಾಡ್ತೀವಿ. ಈ ಹಬ್ಬ ಅಕ್ಟೋಬರ್ ಮಂತಲ್ಲಿ ಬರುತ್ತೆ. ಹಾಗೆಯೇ ಈ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ರಾಮ ರಾವಣನನ್ನು ಸೋಲಿಸಿರ್ತಾನೆ. ಅದರ ಒಂದು ವಿಜಯದ ಸಂಕೇತವಾಗಿ ನಾವು ಏನು ಮಾಡ್ತೀವಪ್ಪ ಅಂದರೆ ಈ ದಸರಾ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಈ ಹಬ್ಬ ಒಟ್ಟಾಗಿ 10 ದಿನಗಳ ಕಾಲ ನಡೆಯುತ್ತೆ. ಅದರಲ್ಲಿ ಫಸ್ಟು 9 days ಏನು ಮಾಡ್ತಾರೆ, ರಾಮಲೀಲಾವನ್ನು ಪ್ರದರ್ಶನವನ್ನು ಮಾಡ್ತಾರೆ. ಆನ್ ದ 10th day the effigies of Ravana, Kumbhakarna and Meghanatha are burnt. A big fire is held in every town and city. Thousands of people go to see the fire. Dasura marks the victory of God over evil. ಕೊನೆಯ 10ನೇ ದಿನ ಏನು ಮಾಡ್ತಾರಪ್ಪ ಅಂದರೆ ರಾವಣ ಆಮೇಲೆ ಕುಂಭಕರ್ಣ ಹಾಗೆ ಮೇಘನಾಥನ ಒಂದು ಪ್ರತಿಮೆಗಳನ್ನು ಏನು ಮಾಡ್ತಾರೆ, ಇಲ್ಲಿ ಪ್ರತಿಮೆಗಳನ್ನು ಮಾಡಿಬಿಟ್ಟು ಅದನ್ನು ಸುಡ್ತಾರೆ. ಸೊ ಸುಡಬೇಕಾದ್ರೆ ಇಲ್ಲಿ ಸಾವಿರಾರು ಜನ ಕೂಡ ಇಲ್ಲಿ ಸೇರಿಬಿಟ್ಟು ಏನು ಮಾಡ್ತಾರೆ, ಅದನ್ನು ಸುಡ್ತಾರೆ. ಹಾಗೆಯೇ ಈ ದಸರಾ ಹಬ್ಬವನ್ನು ನಾವಿಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಾಗಿ ಸೆಲೆಬ್ರೇಷನ್ನ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ಇಲ್ಲಿ ಬೆಂಗಾಳಲ್ಲಿ, ವೆಸ್ಟ್ ಬೆಂಗಾಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ದಸರಾ ಹಬ್ಬವನ್ನು ದುರ್ಗಾ ಪೂಜೆ ಅಂತೇಳಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಒಂದು ದುರ್ಗೆಯನ್ನು ಪ್ರತಿಮೆಯನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ, ದೇವರನ್ನು ಪೂಜೆಯನ್ನು ಮಾಡ್ತಾರೆ. ಹಾಗೆಯೇ 9 ದಿನಗಳ ಕಾಲ ಇಲ್ಲಿ ದುರ್ಗೆಯನ್ನು ಪೂಜೆಯನ್ನು ಮಾಡಿಬಿಟ್ಟು ಕೊನೆಯ 10ನೇ ದಿನ ಏನು ಮಾಡ್ತಾರಪ್ಪ ಅಂದರೆ ಆ ದುರ್ಗೆಯ ಒಂದು ಮೂರ್ತಿಯನ್ನು ಏನು ಮಾಡ್ತಾರೆ, ನದಿ ಅಥವಾ ಸಮುದ್ರಗಳಿಗೆ ಹಾಕ್ತಾರೆ. ಸೊ ಅದೇ ರೀತಿಯಲ್ಲಿ ಗುಜರಾತಲ್ಲಿ ದಸರಾ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರಪ್ಪ ಅಂದರೆ ಅಲ್ಲಿ ನವರಾತ್ರಿ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಹಬ್ಬ ಒಟ್ಟು 9 ದಿನಗಳ ಕಾಲ ಇದು ನಡೆಯುತ್ತೆ. ಸೊ ಈ ಒಂದು ಹಬ್ಬದ ದಿನ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಒಂದು ಪಾಟಲ್ಲಿ ಚಿಕ್ಕ ದೀಪವನ್ನು ಹಚ್ಚಿಬಿಟ್ಟು ಏನು ಮಾಡ್ತಾರೆ, ಸುತ್ತ ಕೂಡ ಇಲ್ಲಿ ಡ್ಯಾನ್ಸನ್ನು ಮಾಡ್ತಾ ಹೋಗ್ತಾರೆ. ಇದನ್ನು ಗರ್ಭಾ ಡ್ಯಾನ್ಸ್ ಅಂತ ಕೂಡ ಹೇಳಿ ಕರೀತಾರೆ. ಸೊ ನೀವು ಪಿಕ್ಚರಲ್ಲೂ ಕೂಡ ಇದನ್ನು ನೀವು ನೋಡ್ಬೋದು. ಸೊ ಹಾಡು ಹೇಳೋದ್ರ ಮೂಲಕ, ಡ್ಯಾನ್ಸ್ ಮಾಡೋದ್ರ ಮೂಲಕ ಏನು ಮಾಡ್ತಾರೆ, ದುರ್ಗಾದೇವಿಯನ್ನು ಇಲ್ಲಿ ಆರಾಧನೆಯನ್ನು ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ದಸರಾ ಹಬ್ಬವನ್ನು ಒಂದೊಂದು ದೇಶದ ಎಲ್ಲ ಕಡೆಯಲ್ಲೂ ಕೂಡ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿ ಇದನ್ನು ದೇವರನ್ನು ಪೂಜೆ ಮಾಡ್ತಾ ದಸರಾ ಹಬ್ಬವನ್ನು ಸೆಲೆಬ್ರೇಷನ್ನ ಮಾಡ್ತಾರೆ. ಸೊ ನೆಕ್ಸ್ಟು ಫೆಸ್ಟಿವಲ್ ಯಾವುದಿದೆ ಅಂದರೆ ಅದು ದಿವಾಲಿ. ಸೊ ದಿವಾಳಿಯನ್ನು ಇಲ್ಲಿ ದೀಪಾವಳಿ ಅಂತ ಕೂಡ ಕರೀತಾರೆ. ಸೊ ದಿವಾಲಿ ಈಸ್ ಆಲ್ಸೋ ಕಾಲ್ಡ್ ದೀಪಾವಳಿ. ಇಟ್ ಈಸ್ ಅ ಫೆಸ್ಟಿವಲ್ ಆಫ್ ಲೈಟ್ಸ್. It falls in the month of October or November. It comes 20 days after Dasara. It is believed that on this day Rama came back to Ayodhya after 14 years. ಸೊ ದಿವಾಳಿಯನ್ನು ಇಲ್ಲಿ ದೀಪಾವಳಿ ಅಂತ ಕೂಡ ಇಲ್ಲಿ ಕರೀತಾರೆ. ಈ ಹಬ್ಬವನ್ನು ನಾವು ಬೆಳಕಿನ ಹಬ್ಬ ಅಂತ ಹೇಳಿ ಕರಿತೀವಿ. ಈ ಹಬ್ಬ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬರುತ್ತೆ. ಸೊ ಹಾಗೆಯೇ ಇದು ದಸರಾ ಆಗಿ 20 ದಿನಗಳ ನಂತರ ಆಗುತ್ತೆ ಇಲ್ಲಿ ದೀಪಾವಳಿ ಹಬ್ಬ ಬರುತ್ತೆ. ಈ ಹಬ್ಬವನ್ನು ಯಾವುದರ ಪ್ರತೀಕವಾಗಿ ಅಂದರೆ ಅಲ್ಲಿ ರಾಮ ಏನು ಮಾಡ್ತಾನೆ, ರಾಮ ವಾಪಸ್ ಅಯೋಧ್ಯೆ ನಗರಕ್ಕೆ 14 ವರ್ಷಗಳ ನಂತರ ಇಲ್ಲಿ ಬರ್ತಾನೆ. ಅದರ ಒಂದು ಸಂಭ್ರಮಕ್ಕಾಗಿ ಏನು ಮಾಡ್ತಾರೆ, ಇಲ್ಲಿ ದೀಪಾವಳಿನ ಹಬ್ಬವನ್ನು ಸೆಲೆಬ್ರೇಷನ್ನ ಮಾಡ್ತಾರೆ. ಸೊ ಜನರೆಲ್ಲ ಕೂಡ ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಮನೆಗಳಿಗೆಲ್ಲ ಅಲಂಕಾರವನ್ನು ಮಾಡ್ತಾರೆ, ಪೇಂಟನ್ನು ಹಾಕ್ತಾರೆ, ಹೊಸ ಹೊಸ ಥಿಂಗ್ಸ್ಗಳೆಲ್ಲ ಮನೆಗೆ ತರ್ತಾರೆ. ಹಾಗೆ ಮನೆಯಲ್ಲಿ ಸ್ವೀಟ್ಗಳನ್ನು ಮಾಡಿ ಗಿಫ್ಟ್ಗಳನ್ನು ಒಬ್ರಿಗೊಬ್ರು ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಕೂಡ ಇಲ್ಲಿ ಎಕ್ಸ್ಚೇಂಜನ್ನು ಮಾಡ್ತಾರೆ. ಹಾಗೆ ಮನೇಲಿ ಏನು ಮಾಡ್ತಾರೆ, ದೀಪಗಳನ್ನು ಕೂಡ ಇಲ್ಲಿ ಹಚ್ತಾರೆ. ಅದ್ರ ಜೊತೆಗೆ ಇಲ್ಲಿ ಮಕ್ಕಳು ಕೂಡ ಏನು ಮಾಡ್ತಾರಪ್ಪ ಅಂದರೆ ಪಟಾಕಿ ನೋಡಿದ್ಬಿಟ್ಟು ಸಂಭ್ರಮವನ್ನು ಪಡ್ತಾರೆ. ಹಾಗೆ ಪ್ರತಿ ಮನೆಯಲ್ಲೂ ಕೂಡ ಏನು ಮಾಡ್ತಾರೆ, ಲಕ್ಷ್ಮೀ ದೇವರನ್ನು ಆರಾಧನೆಯನ್ನು ಮಾಡ್ತಾರೆ. ಸೊ ದೇವರ ಹತ್ರ ಇಲ್ಲಿ ನಮಗೆ ಸಂಪತ್ತು ಹಾಗೆ ಏಳಿಗೆಯನ್ನು ಕರುಣಿಸುವಂತ ಇಲ್ಲಿ ಕೇಳ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಅನೇಕ ಜನರು ಕೂಡ ಏನು ಮಾಡ್ತಾರಪ್ಪ ಅಂದರೆ ಆವತ್ತಿನ ದಿನ ಏನು ಮಾಡ್ತಾರೆ, ಹೊಸ ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾಗಿ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ.